ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋ ಅಪ್ಡೇಟ್ಸ್ ಮತ್ತು ಗೈಸ್ ಬಿಗ್ ಬಾಸ್ ಆದಮೇಲೆ ಕೂಡ ವೀಡಿಯೋಸ್ ಬರ್ತಾ ಇರುತ್ತೆ ಡೈಲಿ ಒಂದೊಂದು. ಸೊ ನೋಡಿ ಸಪೋರ್ಟ್ ಮಾಡಿ ಗೈಸ್. ಅಂದರೆ ಜಸ್ಟ್ ಇವಾಗ ತಾನೇ ಬರ್ತಾ ಇರೋಂಥ ಒಂದು ಬಿಗ್ ಅಪ್ಡೇಟ್ ಏನಂತಂದರೆ, ನಮ್ಮ ವಿನಯ್ ಗೌಡ ಅವರು ಏನಿದ್ದಾರೆ, ನಮ್ಮ ಮಹಾದೇವಾದಂಥ ವಿನಯ್ ಗೌಡ ಅವರು ಸೊ ಮನೆಯಿಂದ ಈಚೆ ಬರ್ತಾ ಇದ್ದಾರಂತೆ ಗೈಸ್. ಇದೊಂದು ಅಫಿಷಿಯಲ್ 100% ಕನ್ಫರ್ಮ್ ನ್ಯೂಸ್ ಇದು. ಅಂದರೆ ನಿನ್ನೆ ಬಂದಿರೋ ಥರ ಒಂದು ಫೇಕ್ ನ್ಯೂಸ್ ಅಂತೂ ಯಾವುದೂ ಅಲ್ಲ. ಸೊ ಬಿಗ್ ಬಾಸ್ ಅವ್ರ ಕಡೆಯಿಂದನೇ ಗೈಸ್, ಬಿಗ್ ಬಾಸ್ ಅವ್ರ ಕಡೆಯಿಂದನೇ ಬಂದಿರೋಂಥ ನ್ಯೂಸ್ ಇವಾಗ ಒಂದು. ಸೊ ಫಸ್ಟಿಂದನೂ ಕೂಡ ಸಖತ್ತಾಗಿ ಆಟ ಆಡ್ಕೊಂಬಂದಿದ್ರು ವಿನಯ್ ಅವರು. ಸೊ ಗೈಸ್ ಅದ್ರ ಬಗ್ಗೆ ಮಾತಾಡೋಣ. ಮೊದಲೇ ಹೇಳ್ದಂಗೆ ಅಂದರೆ ಫಸ್ಟ್ 3 ಜನ ಕಮೆಂಟ್ ಹಾಕ್ದವ್ರು ಬಂದು, ಅದು ಯಾರೋ ಫಸ್ಟ್ ಒಬ್ಬರು ಮುಕ್ಲೆಪ್ಪ ಅಂತಪ್ಪ ಅವ್ರ ಹೆಸರು. ಸೊ ಸೆಕೆಂಡ್ ಬಂದು ನಿಶು ಅಂತ ಇದ್ದಾರೆ. ಸೊ ಥರ್ಡ್ ಬಂದು ಯಾರು ಜಶೀರಾ ಅಂತೆ. ಸೊ 3 ಜನ ಕಮೆಂಟ್ ಹಾಕಿರೋದು. ಸೊ ಗೈಸ್ ನಿಮ್ಮ ಹೆಸರು ಕೂಡ ಹೇಳಬೇಕಂದ್ರೆ ಸೊ ಬೇಗ ಫಸ್ಟ್ 3 ಜನ ಕಮೆಂಟ್ ಯಾರಾಗ್ತೋ ಅವ್ರ ಹೆಸರು ಹೇಳ್ತೀನಂತೆ. ಓಕೆ ಗೈಸ್, ಒಂದು ಎಲಿಮಿನೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಗೈಸ್, ಅಂದರೆ ವಿನಯ್ ಅವರು ಅಂದರೆ ಗೈಸ್ ಡೆಫಿನೆಟ್ಲಿ ಟಾಪ್ 3 ಬರೋಕ್ಕೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದ್ದರು. ಬಟ್ ಎಲ್ಲೋ ಮೇ ಬಿ ಅಂದರೆ ಅವರು ಪ್ರತಾಪ್, ಸಂಗೀತ ಮತ್ತು ಕಾರ್ತಿಕ್ ಅವ್ರನ್ನ ಯಾವಾಗ ಅಪೋಸಿಟ್ ಹಾಕೋತಾರೋ ಅವರ ಫ್ಯಾನ್ ಫಾಲೋವಿಂಗ್ ಬಂದು ಕಂಪ್ಲೀಟ್ಲಿ ಡೌನ್ ಆಗುತ್ತಲ್ಲಿ. ನೀವು ಬೇಕಾದ್ರೆ ಕಂಪೇರ್ ಮಾಡಿಕೊಂಡ್ರೆ ಪ್ರತಾಪ್, ಸಂಗೀತ ಕಾರ್ಕೊಂಡ್ರೆ ತುಂಬ ಕಡಿಮೆ ಓಟ್ಸ್ಗಳು ಬರ್ತಾಯಿತ್ತು ವಿನಯ್ ಅವರಿಗೆ. ಇನ್ಫ್ಯಾಕ್ಟ್ ನಾನು ನೋಡುವಾಗಲೂ ಕೂಡ ಕಮೆಂಟ್ ಬಾಕ್ಸಲ್ಲೂ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದಾಗ ಸಂಗೀತ, ಪ್ರತಾಪ್ ಮತ್ತು ಕಾರ್ತಿಕ್ ಅವರಿಗೆ ಸಿಗ್ತಾ ಇದ್ದಂಥ ಒಂದು ಸಪೋರ್ಟ್ ಸಿಗ್ತಾ ಇದ್ದಿಲ್ಲ ಅವ್ರಿಗೆ ಜನಗಳ ಕಡೆಯಿಂದ. ಸೊ ಮೇ ಬಿ ಅದೇ ಮುಳುವಾಯ್ತು ಅನಿಸುತ್ತೆ ಅವ್ರಿಗೆ. ಗೈಸ್ ಒಬ್ಬ ಸ್ಟ್ರಾಂಗ್ ಕಂಟೆಂಡರು ಅಂದರೆ ಟಾಪ್ 5 ಬರೋದಕ್ಕೆ ಸಕ್ಕದ ಆಟ ಆಡ್ಕೊಂಬಂದಿದ್ದಾರೆ ಫಸ್ಟ್ ಡೇಯಿಂದನೂ ನೋಡ್ಕೊಂಬಂದರೆ ಗೈಸ್. ಇನ್ಫ್ಯಾಕ್ಟ್ ಅಂದರೆ ಬಿಗ್ ಬಾಸ್ ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ 10ನಲ್ಲಿ ಅಂದರೆ ಸಂಗೀತ, ಕಾರ್ತಿಕ್ ಮತ್ತು ಪ್ರತಾಪ್ ಅವರು ಸ್ವಲ್ಪ ಜಾಸ್ತಿ ಹಿಟ್ ಆಗೋದಕ್ಕೆ ಮೇನ್ ಕಾರಣನೇ ವಿನಯ್ ಅವರಲ್ಲಿ. ಯಾಕಂದರೆ ಗೈಸ್ ಇವಾಗ ಯಾರು ಜಗಳ ತೊಗೊತಾರೆ ನೋಡಿ. ಸೊ ಅಲ್ಲಿ ವಿನಯ್ ಅವ್ರು ಬಂದು ಇವಾಗ ನೆಗೆಟಿವ್ ರೋಲಲ್ಲಿ ಹೋಗ್ತಾರೆ. ಅವ್ರು ಅಪೋಸಿಟ್ ಅವ್ರು ಬಂದು ಹೀರೋ ಆಗಿಬಿಡ್ತಾರೆ. ಇನ್ಫ್ಯಾಕ್ಟ್ ಈ ಮಾತು ನಾನು ಹೇಳ್ತಾ ಇರೋದಲ್ಲ, ನಮ್ಮ ಮೈಕಲ್ ಅವರು ಕೂಡ ಬಿಗ್ ಬಾಸ್ ಮನೇಲಿ ಇರುವಾಗ ಸೇಮ್ ಮಾತನ್ನ ಹೇಳ್ತಾರೆ ಅಲ್ಲಿ. ಇವಾಗ ಏನಾದರೂ ಗೈಸ್ ಅಂದರೆ ವಿನಯ್ ಮತ್ತು ಸಂಗೀತ ಅವ್ರ ಮಧ್ಯೆ ಜಗಳ ಆಯ್ತು ಅಂದರೆ ಅಲ್ಲಿ ಡೆಫಿನೆಟ್ಲಿ ಸಂಗೀತ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಆಗೋದು ಮತ್ತು ವಿನಯ್ ಅವ್ರಿಗೆ ನೆಗೆಟಿವ್ ಆಗ್ತಾಯಿದ್ದು. ಇದೇ ಸೇಮ್ ಮ್ಯಾಟಲ್ಲಿ ಪ್ರತಾಪ್ ಮತ್ತು ವಿನಯ್ಗೂ ಕೂಡ ಆಯಿತು. ಅಂದರೆ ಗೈಸ್ ತಪ್ಪು ಯಾರ್ದವರು ಇರಲಿ, ಬಟ್ ಅಂದರೆ ಇವಾಗ ಮಾತಾಡೋ ರೀತಿ ಇರುತ್ತಲ್ವ, ವಿನಯ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸೈಲೆಂಟಾಗಿ ಸ್ಲೋ ಆಗಿ ಯಾವತ್ತೂ ಮಾತಾಡಿಲ್ಲ. ತಪ್ಪದು ಅವ್ರದ್ದು ಇರಲಿ ಅಥವಾ ಅಪೋಸಿಟ್ ಇರೋಗೆ ತಪ್ಪಿರಲಿ. ಸೊ ಅಂದರೆ ವಿನಯ್ ಅವ್ರ ವಯಸ್ಸು ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇದ್ದಿದ್ದು ನಮಗೆ. ಸೊ ಮೇ ಬಿ ಅದೇ ಇಲ್ಲಿ ವಿನಯ್ ಅವ್ರಿಗೆ ಮುಳುವಾಯಿತು ಅನಿಸುತ್ತೆ ನನ್ನ ಪ್ರಕಾರ. ಗೇಮ್ಸ್ ಅಂತ ಬಂದರೆ ರಾಕ್ಷಸ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರಿಗೆ ಒಂದು ಆನೆ ಅಂತ ಏನು ಕೊಟ್ಟಿರ್ತಾರೆ ಬಿರುದನ್ನ, ಅಂದರೆ ಅದು ಕೂಡ ಜನಗಳಿಗೆ ಕೊಟ್ಟಂಥ ಬಿರುದೆ ಅಂತ ಕಿಚ್ಚ ಸುದೀಪ್ ಅವ್ರು ಹೇಳ್ದಂಗೆ ನಿಜವಾಗ್ಲೂ ಆನೆ ಥರನೇ ಆಟ ಆಡಿದರು. ಬಟ್ ಆದರೂ ಕೂಡ ಅಂದರೆ ಎಲ್ರಿಗೂ ಇವಾಗ ಗೊತ್ತಾಗಿರುತ್ತೆ ಸಂಗೀತ, ಪ್ರತಾಪ್ ಮತ್ತು ಕಾರ್ತಿಕ್ ಅವ್ರಿಗೆ ಯಾವ ರೇಂಜಿಗೆ ಓಟ್ಸ್ಗಳು ಬರ್ತಾಯಿತ್ತು ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ. ಇನ್ನೂ ಒಂದು ಗೈಸ್ ಅಂದರೆ ವರ್ತು ಸಂತೋಷ್ ಮನೆಯಿಂದ ಈಚೆ ಬಂದಿರ್ತಾರೆ 5ನೇ ಪ್ಲೇಸಲ್ಲಿ. ಅವ್ರಿಗೆ ಬಂದಂಥ ಓಟ್ಗಳ ಸಂಖ್ಯೆ ಬಂದು 1,20,20,00,000 ಹತ್ತಿರ ಇದೆ ಅಂತೆ. 1,20,00,000 ಒಂದು 5ನೇ ಪ್ಲೇಸಲ್ಲಿ ಬಂದವ್ರಿಗೆ. ಇವಾಗ ವಿನಯ್ ಗೌಡ ಅವ್ರು ಏನು ಬಂದಿದ್ದಾರೆ, ಅವ್ರಿಗೆ ಬಂದು 1,35,00,000 ಹತ್ತಿರ ಬಂದಿದಂತೆ. ಸೊ ಅಂದರೆ 1,35,00,000ದಿಂದ 1,40,00,000 ಒಳಗಡೆ ಬಂದಿದಂತೆ. ಅಂದರೆ ಅದೊಂದು ಎಕ್ಸಾಕ್ಟ್ ನಂಬರ್ ಸಿಕ್ಕಿಲ್ಲ ನಮಗೆ, ಬಟ್ ಆ ರೇಂಜಲ್ಲಿ ಬಂದಿದೆ ಅಂದ್ಬಿಟ್ಟು ಇವಾಗ ಅಪ್ಡೇಟ್ಗಳು ಬರ್ತಾ ಇರೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ 1,20,00,000 5ನೇ ಪ್ಲೇಸ್ಗೆ, 1,35,00,000 4ನೇ ಪ್ಲೇಸ್ಗೆ, ಥರ್ಡ್ ಪ್ಲೇಸ್ ಸೆಕೆಂಡ್ ಪ್ಲೇಸಿಗೆ ಎಷ್ಟು ಜಾಸ್ತಿ ಅಂದರೆ ಎಷ್ಟಪ್ಪ ಇವಾಗ 1,70,00,000 ಕೂಡ ಬರ್ಬೋದು. ಅಂದರೆ 75 ಲ್ಯಾಕ್ಸ್, 1,75 ಲ್ಯಾಕ್ಸ್ ಬರ್ಬೋದು ವಿನ್ನರ್ಗೆ ಗೈಸ್. ಡೆಫಿನೆಟ್ಲಿ 2 ಕೋಟಿವರೆಗೆ ಹೋಗಿದೆ ಅಂತೆ. ಅದು ಕೂಡ ಇನ್ಸೈಡ್ ನ್ಯೂಸೇ ಬರ್ತಾಯಿದೆ. ಸೊ ಕನ್ಫರ್ಮ್ ಆಗಿ ಅಂದರೆ ಅದು ಕೂಡ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಗೊತ್ತಾದ ತಕ್ಷಣ. ಸೊ ಅದಕ್ಕೂ ಕೂಡ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಂತ ಇವಾಗ. ಅಂದರೆ ಸಂಗೀತಕ್ಕೆ ಎಷ್ಟು ಓಟ್ಸ್ ಬಂದಿದೆ, ಪ್ರತಾಪಿಗೆ ಎಷ್ಟು ಬಂದಿದೆ, ಕಾರ್ತಿಕ್ ಅವ್ರಿಗೆ ಎಷ್ಟು ಬಂದಿದೆ ಅಂತ ಈಗ ತುಂಬ ಶಾಕಿಂಗ್ ಅನ್ನಿಸ್ತು ನನಗೆ. ಅಂದರೆ ನಾನು ಅನ್ಕೊಂಡಿದ್ದ ಪ್ರಕಾರ ಮೇ ಬಿ ಅಂದರೆ ಟಾಪ್ 5 ಬಂದಿರೋದು ಓಕೆ, ಬಟ್ ಟಾಪ್ 3 ಬರೋ ಥರ ಅವರು ಇಲ್ಲ ಅಂತಲೇ ಅನಿಸಿತ್ತು ನನಗೆ. ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಮಾಡೋ ವೀಡಿಯೋಲಿ ಕೂಡ ಸೇಮ್ ಇದೇ ಥರ ಹೇಳಿದ್ದೆ ನಾನು. 5ನೇ ಪ್ಲೇಸಲ್ಲಿ ವರ್ತೂರವ್ರು ಬರ್ತಾರೆ. ಅಂದರೆ ಹೋಗಿದೆ ಅಂತ ಒಂದು ಟಾಪ್ 6ಅಲ್ಲಿ ತುಕಾಲಿ ಅವ್ರು 6ನೇ ಪ್ಲೇಸಲ್ಲಿ ಇರ್ತಾರೆ. ವರ್ತೂರವ್ರು ಬಂದು 5ನೇ ಪ್ಲೇಸಲ್ಲಿ ಇರ್ತಾರೆ ಅಂತಲೇ ಹೇಳಿದ್ದೆ. ಅದಾದಮೇಲೆ 4ನೇ ಪ್ಲೇಸಲ್ಲೂ ಕೂಡ ವಿನಯ್ ಗೌಡ ಇರ್ತಾರೆ ಅಂದಿದ್ದೆ. ಬಟ್ ಈ ಟಾಪ್ 3 ತುಂಬ ಕನ್ಫ್ಯೂಷನ್ಸ್ ಇದೆ ಗೈಸ್. ಬಟ್ ನಾನು ಒಂದು ಹೇಳ್ತೇನೆ ಅಂದರೆ ಇವಾಗ ಟಾಪ್ 2ಅಲ್ಲಿ ಸಂಗೀತ ಅವರು ಡೆಫಿನೆಟ್ಲಿ ಇದ್ದೇ ಇರ್ತಾರೆ, ಅದು ಕೂಡ ಕನ್ಫರ್ಮ್ದು. ಸೊ ಅಂದರೆ ಇವಾಗ ಟಾಪ್ 2 ಮತ್ತು ಟಾಪ್ 3 ನನ್ನ ಪ್ರಕಾರ ಕಾರ್ತಿಕ್ ಮತ್ತು ಪ್ರತಾಪ್ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಇವಾಗ ಟಾಪ್ 3 ಮೇ ಬಿ ಪ್ರತಾಪ್ ಬರ್ಬೋದು. ಯಾಕಂದರೆ ಮೇ ಬಿ ಬಿಗ್ ಬಾಸ್ ಅವರು ಪ್ರತಾಪ್ನ ವಿನ್ ಮಾಡಿಸಲ್ಲ ಅನ್ಸುತ್ತೆ ನನಗೆ ಅನಿಸೋರ ಪ್ರಕಾರ. ಸೊ ಟಾಪ್ 2 ಬಂದು ಸಂಗೀತ ಮತ್ತು ಕಾರ್ತಿಕ್ ಅವ್ರು ಆಗ್ಬೋದು. ಪ್ರತಾಪ್ ಬಂದು ಟಾಪ್ 3 ಪ್ಲೇಸಲ್ಲಿ ಬರ್ಬೋದು. ಹೇಳೋಕ್ಕಾಗಲ್ಲ ಯಾಕಂದರೆ ಕಾರ್ತಿಕ್ ಕೂಡ 3rd ಪ್ಲೇಸಲ್ಲಿ ಬರ್ಬೋದು, ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಕೂಡ ಟಾಪ್ 2ಅಲ್ಲಿ ಹೋಗ್ಬೋದು. ಬಟ್ ಅಂದರೆ ಬಿಗ್ ಬಾಸ್ ಪೋರ್ಟ್ರೇ ಮಾಡಿರೋ ರೀತಿ ನೋಡಿದರೆ ಸೊ ಡೆಫಿನೆಟ್ಲಿ ಸಂಗೀತನೇ ವಿನ್ನರ್ ಮಾಡಿಸೋದರ ತೋರಿಸ್ತಾ ಇದ್ದಾರೆ. ಬಿಕಾಸ್ ಏನು ಗೊತ್ತಾ, ಬಿಗ್ ಬಾಸ್ ಅವ್ರ ಮೇಲೆ ನಂಬಿಕೆ ಇಟ್ಟು ಇವರು ಇದೇ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ವರ್ತೂರು ವಿನಯ್ ಮತ್ತು ವರ್ತೂರು ವಿನಯ್ ಇಬ್ಬರು ಕೂಡ ನಿನ್ನೆ ಎಲಿಮಿನೇಟ್ ಆಗಿ ಈಚೆ ಬಂದಿದ್ದಾರೆ ಅಂತ ನ್ಯೂಸ್ ಕೊಟ್ಟಿದ್ದರು. ಬಟ್ ಆಮೇಲೆ ಗೊತ್ತಾಯಿತು ತುಕಾಲಿ ಒಬ್ಬರೇ ಬಂದಿದ್ದು ಅಂದರೆ ಒಂದು ಶನಿವಾರದ ಎಪಿಸೋಡಲ್ಲಿ ಅಂತ. ಸೊ ಗೈಸ್ ನಿಮ್ಗೆ ಅನಿಸುತ್ತೆ, ನಿಮ್ಮ ಪ್ರಕಾರ 3 ಜನ ಏನಿದ್ದಾರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ, ಅಂದರೆ ವರ್ತೂರು ಮತ್ತು ವಿನಯ್ ಅವ್ರನ್ನ ಈಚೆ ತೆಗೆದ ಮೇಲೆ ಪ್ರತಾಪ್, ಸಂಗೀತ ಮತ್ತು ಕಾರ್ತಿಕ್ ಅವರಿದ್ದಾರೆ. ಕಾರ್ತಿಕ್ಗೂ ಕೂಡ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ. ಪ್ರತಾಪ್ ಬಂದು ಕೇಳೋದು ಬೇಡ, ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇದೆ. ಸಂಗೀತಕ್ಕೂ ಕೂಡ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ. ಬಟ್ ರೀಸೆಂಟ್ ಡೇಸಲ್ಲಿ ನೋಡಿದರೆ ಪ್ರತಾಪ್ ಮತ್ತು ಕಾರ್ತಿಕ್ಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಗ್ತಾಯಿತ್ತು ಕಂಪೇರಿಂಗ್ ಟು ಸಂಗೀತ. ಬಟ್ ಬಿಗ್ ಬಾಸ್ ಅವರು ಡೆಫಿನೆಟ್ಲಿ ಈಗ ಸಂಗೀತನ ವಿನ್ ಮಾಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ
ಗ್ಯಾಸ್ ಅಂದರೆ ಈ ಸೀಸನಲ್ಲಿ ಸಂಗೀತ ವಿನ್ ಮಾಡಿಸಿಲ್ಲ ಅಂದರೆ ಸೊ ಅಂದರೆ ಗ್ಯಾಸ್ ಈಗ ಅಂದರೆ ಈ ಮುಂದೆ ಬರೋಂಥ ಸೀಸನಲ್ಲೂ ಕೂಡ ಈ ಥರ ಕಂಟೆಂಟ್ ಸಿಗ್ತಾರೋ ಇಲ್ಲೋ ಡೌಟ್ ನನಗೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.